ಬೆಂಗಳೂರಿನಲ್ಲಿ ಶರ್ಮಿಳಾ ಅನ್ನುವಂಥ ಟೆಕ್ಕಿ ಸುಸೈಡ್ ಮಾಡ್ತಾರೆ. ಮನೆಗೆ ಬೆಂಕಿ ತಗುಲಿ ಅವರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಪ್ರಾಥಮಿಕ ಮಾಹಿತಿ ಎಲ್ಲರಿಗೂ ಕೂಡ ಲಭ್ಯವಾಗಿರುವಂಥದ್ದು. ಆದರೆ ಇದೆಲ್ಲವೂ ಕೂಡ ಒಂದು ರೀತಿ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬೆಂಕಿ ಹೊತ್ಕೊಂಡಿದ್ದು ಬೆಡ್ರೂಮ್ನಲ್ಲಿ, ಆದರೆ ಅವರು ಉಸಿರುಗಟ್ಟಿ ಸಾವನ್ನಪ್ಪಿದ್ದು ಕಿಚನ್ನಲ್ಲಿ. 2 ಬೆಡ್ರೂಮ್ ಫ್ಲ್ಯಾಟ್ನಲ್ಲಿ 1 ಬೆಡ್ರೂಮ್ ಮಾತ್ರ ಅಗ್ನಿಗೆ ಆಹುತಿ ಆಗಿರುವಂಥದ್ದು. ಫ್ಲ್ಯಾಟ್ನಲ್ಲಿ ಹಾಲ್ಗೆ ಕಿಚನ್ಗೆ ಯಾವುದೇ ಥರದ ಡ್ಯಾಮೇಜ್ ಆಗಿಲ್ಲ. ಆ್ಯಂಡ್ ಅವರ ಮೈ ಮೇಲೆ ಒಂದು ಚಿಕ್ಕ ಸುಟ್ಟ ಗಾಯ ಕೂಡ ಕಂಡು ಬಂದಿಲ್ಲ. ಹಾಗಿದ್ರೆ ಬೆಂಕಿ ಹೊತ್ತೋಕೆ ಕಾರಣ ಏನು? ಇನ್ನು ಪೋಸ್ಟ್ ಮಾರ್ಟಮ್ ವರದಿನೂ ಕೂಡ ಬರಬೇಕಾಗಿದೆ. ಅದಕ್ಕೆ ರಾಮಮೂರ್ತಿ ನಗರ ಪೊಲೀಸರು ಕಾಯ್ತಿದ್ದಾರೆ, ಅವೈಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದಾಗಿ ಇವರ ಒಂದು ಸಾವು ಆಕಸ್ಮಿಕನ ಅಥವಾ ಕೊಲೆನಾ ಅನ್ನುವಂಥ ಸಂಶಯಕ್ಕೆ ಈಗ ಎಡೆ ಮಾಡಿಕೊಟ್ಟಿರುವಂಥದ್ದು. ಇನ್ನು ಕಳೆದ ಶನಿವಾರ ಸಂಜೆ ಎಂದಿನಂತೆ ತಮ್ಮ ಫ್ಲ್ಯಾಟ್ಗೆ ಶರ್ಮಿಳಾ ಅವರು ಬಂದಿರ್ತಾರೆ. ಸುಬ್ರಹ್ಮಣ್ಯ ಲೇಔಟ್ನ ಅಪಾರ್ಟ್ಮೆಂಟ್ನಲ್ಲಿ ಅವರು ಬಾಡಿಗೆಗೆ ವಾಸವಿರ್ತಾರೆ. ಅವರು ಹಾಗೂ ಅವರ ಸ್ನೇಹಿತೆ ಶಬ್ರೀನ್ ಇಬ್ಬರು ಕೂಡ ಆ ಒಂದು ಫ್ಲ್ಯಾಟ್ನಲ್ಲಿ ವಾಸ ಮಾಡ್ತಿದ್ರು. ಆಕ್ಸೆಂಚರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. 15 ದಿನಗಳ ಹಿಂದೆ ಅಷ್ಟೇ ಕೆಲಸದ ನಿಮಿತ್ತ ದೆಹಲಿಗೆ ಅವರ ಸ್ನೇಹಿತೆ ಶಬ್ರೀನ್ ಹೋಗ್ತಾರೆ. 15 ದಿನಗಳಿಂದ ಅವರು ಒಬ್ಬರೇ ವಾಸ ಮಾಡ್ತಿರ್ತಾರೆ ಶರ್ಮಿಳಾ. ನೀವು ಶನಿವಾರ ಇಂದಿನಂತೆ ಫ್ಲ್ಯಾಟ್ಗೆ ವಾಪಸ್ ಆಗಿದ್ರು. ಆ್ಯಂಡ್ ಫ್ಲ್ಯಾಟ್ ಮುಂದಿನ ಗೇಟ್ ಹಾಗೂ ಮೇನ್ ಡೋರನ್ನು ಟೆಕ್ಕಿ ಲಾಕ್ ಮಾಡಿದರು. ಇದೆಲ್ಲವೂ ಕೂಡ ಶಾಂತವಾಗಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಅವರ ಫ್ಲ್ಯಾಟ್ನಿಂದ ದಟ್ಟ ಹೊಗೆ ಆವರಿಸ್ಕೊಳ್ಳುತ್ತೆ. ಅದು ಹೊರಗಡೆ ಕೂಡ ಬಂದಂತಹ ಸಂದರ್ಭದಲ್ಲಿ ಕೆಳಗಿನ ಮನೆಯವರು ಅವರಿಗೆ ಕರೆ ಮಾಡ್ತಾರೆ. ಆದರೆ ಅವರು ಕಾಲನ್ನು ಪಿಕ್ ಮಾಡೋದಿಲ್ಲ. ಆಗ ಅವರ ಸ್ನೇಹಿತೆ ಶಬ್ರೀನ್ಗೆ ಕಾಲ್ ಮಾಡ್ತಾರೆ. ಸೊ ಆವಾಗ ದೆಹಲಿಯಲ್ಲಿದ್ದಂಥ ಶಬ್ರೀನ್ ಬೆಂಗಳೂರಿನ ಫ್ರೆಂಡ್ಸ್ಗೆ ಅವರು ವಿಚಾರವನ್ನು ತಿಳಿಸ್ತಾರೆ. ನಂತರ ಪೊಲೀಸರಿಗೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ರವಾನೆ ಆಗುತ್ತೆ. ಸ್ಥಳಕ್ಕೆ ಬಂದು ಅಗ್ನಿಶಾಮಕ ದಳದ ಸಿಬ್ಬಂದಿ ಜೊತೆಗೆ ಪೊಲೀಸರು ಬಾಗಿಲನ್ನು ಒಡೆದುಹಾಕಿ ಒಳಗಡೆ ಹೋಗ್ತಾರೆ. ಈ ಸಮಯದಲ್ಲಿ ಫ್ಲ್ಯಾಟ್ನ ರೂಮ್ ಹಾಲ್ನಲ್ಲಿ ಬೆಂಕಿ ಬಿದ್ದು ಹೊಗೆ ತುಂಬಿತ್ತು. ಆದರೆ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಪೊಲೀಸರು ಕಂಡುಹಿಡಿತಾರೆ. ನಂತರ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ. ಆದರೆ ಅಷ್ಟರಲ್ಲಾಗಲೇ ಅವರು ಆ ಸಫಕೇಷನ್ನಿಂದ ಉಸಿರುಗಟ್ಟಿ ಸಾವನ್ನಪ್ಪಿರ್ತಾರೆ. ಇದನ್ನು ದೃಢಪಡಿಸ್ತಾರೆ. ಸೊ ಈಗ ಅನುಮಾನ ಕಾಡ್ತಿರುವಂಥದ್ದು ಏನಪ್ಪ ಅಂತಂದರೆ, ಅವರು ವಾಸವಿರುವಂಥ ಫ್ಲ್ಯಾಟ್ನಲ್ಲಿರೋದು ಡಬಲ್ ಬೆಡ್ರೂಮ್. ಸೊ ಈ ಡಬಲ್ ಬೆಡ್ರೂಮ್ ಇದ್ದಂತಹ ಸಂದರ್ಭದಲ್ಲಿ 1 ಬೆಡ್ರೂಮ್ನಲ್ಲಿ ಮಾತ್ರ ಬೆಂಕಿ ಹೆಂಗೆ ಕಾಣಿಸ್ಕೊಳ್ಳುತ್ತೆ? ಇಡೀ ಮನೆಗೆ ಆವರಿಸಬೇಕಾಗಿತ್ತು. ಶಬ್ರೀನ್ ವಾಸವಿದ್ದಂಥ ಬೆಡ್ರೂಮ್ನಲ್ಲಿ ಮಾತ್ರನೇ ಬೆಂಕಿ ಹೊತ್ಕೊಂಡಿದ್ದು ಹೇಗೆ? ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಜೊತೆಗೆ ಶಬ್ರೀನ್ ರೂಮ್ನಲ್ಲಿ ಬೆಂಕಿ ಹೊತ್ಕೊಂಡ್ರೆ ಅದರ ಎದುರುಗಡೆ ಇದ್ದಂಥ ಕಿಚನ್ನಲ್ಲಿ ಶರ್ಮಿಳಾ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಆಪೋಸಿಟ್ನಲ್ಲಿರುವಂಥ ಒಂದು ರೂಮ್ನಲ್ಲಿ ಅಂದರೆ ಕಿಚನ್ನಲ್ಲಿ ಇವರು ಸಾಯೋದಕ್ಕೆ ಹೆಂಗೆ ಸಾಧ್ಯ? ಉಸಿರುಗಟ್ಟಲಿಕ್ಕೆ ಹೆಂಗೆ ಸಾಧ್ಯ? ಆ ರೂಮ್ನಲ್ಲಿ ಇದ್ದಿದ್ರೆ ಬಹುಶಃ ಏನೋ ಹೇಳ್ಬೋದಾಗಿತ್ತು ಪಾಸಿಬಿಲಿಟೀಸನ್ನು. ಆದರೆ ಎದುರುಗಡೆ ಇದ್ದಂಥ ಕಿಚನ್ ರೂಮ್ನಲ್ಲಿ ಇವರು ಉಸಿರುಗಟ್ಟಿ ಸಾವನ್ನಪ್ಪಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ. ಆದರೆ ಕಿಚನ್ನಲ್ಲಿ ಜೊತೆಗೆ ಹಾಲ್ನಲ್ಲಿ ಯಾವುದೇ ಥರದ ಒಂದು ಹಾನಿ ಆಗಿಲ್ಲ ಈ ಒಂದು ಬೆಂಕಿ ಅವಘಡದಿಂದಾಗಿ. ಅವತ್ತು ಮೃತಪಟ್ಟಿದ್ದಂಥ ಶರ್ಮಿಳಾ ಅವರು ಧರಿಸಿದಂಥ ಬಟ್ಟೆ ಕೂಡ ಸುಟ್ಟಿಲ್ಲ. ಅವರ ಮೈ ಮೇಲೆ ಒಂದು ಚಿಕ್ಕ ಸುಟ್ಟ ಗಾಯ ಕೂಡ ಕಂಡು ಬಂದಿಲ್ಲ. ಫ್ಲ್ಯಾಟ್ನಲ್ಲಿ ಹಳೆ ಮದ್ಯದ ಬಾಟಲಿ ಪತ್ತೆಯಾಗಿತ್ತು. ಪಾರ್ಟಿ ಮಾಡಿದ್ದಕ್ಕೆ ಸಾಕ್ಷಿ ಇಲ್ಲ. ಸೊ ಎಲ್ಲವೂ ಕೂಡ ಒಂದು ರೀತಿಯಾಗಿ ಗೊಂದಲದ ಗೂಡಾಗಿ ಗೋಜಲ ಹಾಗೆ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಒಂದು ಖಡಕ್ ಉತ್ತರ, ಒಂದು ಪ್ರಾಪರ್ ಆನ್ಸರ್ ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಾಗಿದೆ. ಈಗ ಸದ್ಯಕ್ಕೆ ಪೊಲೀಸರು ಶರ್ಮಿಳಾ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಅವೈಟ್ ಮಾಡ್ತಾ ಇದ್ದಾರೆ.